ಆಟೋದಲ್ಲಿ ಬಂದ್ಬಿಟ್ಟು ಈ ಸಬ್ಬೂಪರು ಸಿಸ್ಟಮ್ ಎಲ್ಲ ಬಿಚ್ಚಬೇಕಾ ಏನು ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅರ್ಧದಲ್ಲಿ ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಏನಂತ ನಾನು ನಿಮಗೆ ತೋರಿಸ್ತೀನಿ. ಪೊಲೀಸರು ಹಿಡಿತಾ ಇರೋದೇನಕ್ಕೆ ಅಂದರೆ ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಭಾನುವಾರ, ಏನು ಟೈಮ್ ಆಲ್ಮೋಸ್ಟ್ ಏನು 1:15 ಆಗ್ತಾ ಬಂತು. ನಾನು ಬಂದಿದ್ದೆ ಇವತ್ತು ಲೇಟ್, ಗಾಡಿ ಸ್ವಲ್ಪ ನೀಟಾಗಿ ತೊಳ್ಕೊಂಡು ಬಂದಿದ್ದೆ. ಇವತ್ತು ಕೆಲಸ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಆದರೂ ಒಂದು ತರಕಾರಿ ಒಂದು ವರ್ತೂರಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿದರು ಮನೆ ಪಕ್ಕದಲ್ಲೇ. ಇನ್ನು ತಿರ್ಗಾ ಹೋಗ್ಬಿಟ್ಟು ಡ್ರಾಪ್ ಮಾಡ್ಬಿಡೋಣ ಅಂತೇಳಿ. ಯಾಕಂದರೆ ತಿರ್ಗಾ ಆಮೇಲೆ ಹೋಗಿಲ್ಲ ನೆಕ್ಸ್ಟ್ ಟೈಮು ತಿರ್ಗಾ ಎಲ್ಲಾದರೂ ಲಾಂಗ್ ಹೋಗ್ಬೇಕಂದ್ರೆ ತಿರ್ಗಾ ಅವ್ರು ಬೇಜಾರಾಗ್ತಾರೆ. ಅದಕ್ಕೆ ಇವಾಗ ಈ ಬಾಡಿಗೆ ಎತ್ಕೊಂಡು ಹೋಗ್ತಾ ಇರೋದು. ಏನು ಆಲ್ಮೋಸ್ಟ್ ಇದೆ, ತರಕಾರಿ ಹಾಕವ್ರೆ. ಅದೇ ಮೊನ್ನೆ ಎತ್ಕೊಂಡು ಹೋಗಿದ್ನಲ್ಲ, ಮೊನ್ನೆ ಅನಿಸುತ್ತೆ, ಮೊನ್ನೆ ಅವಾಗ ಎತ್ಕೊಂಡು ಹೋಗಿದ್ನಲ್ಲ ಒಂದು ಅವ್ರದ್ದೇನೆ. ಇವಾಗ ಎತ್ಕೊಂಡು ಹೋಗ್ತಾ ಇದ್ದೀನಿ. ಏನು ಇಲ್ಲಿಂದ ವರ್ತೂರೇನ 5 ಕಿಲೋಮೀಟರ್ ಬರುತ್ತೆ. ಹೋಗಿ ಡ್ರಾಪ್ ಮಾಡಿ ಒಂದು 200 ರೂಪಾಯಿ ಕೊಡ್ತಾರೆ. 200 ರೂಪಾಯಿ ಇಸ್ಕೊಂಡು ನೋಡೋಣ. ಮೂವಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಐತೆ. ಕೆಲಸ ಮಾಡೋ ಇಂಟ್ರೆಸ್ಟ್ ಇಲ್ಲ, ಯಾಕಂದರೆ ಆರ್ಡ್ರ್ ಯಾವುದು ಬೀಳಲ್ಲ ಅನಿಸುತ್ತೆ. ನೋಡೋಣ, ಆರ್ಡ್ರ್ ಬಿದ್ದರೆ ಮಾಡೋದು, ಇಲ್ಲ ಅಂದರೆ ಮೂವಿಗೆ ಹೋಗಬೇಕು. ಮೂವಿ ಯಾವುದಂದರೆ ರಾಜಸಾಬ್, ತೆಲುಗು ಮೂವಿ, ಗೊತ್ತಿರುತ್ತೆ ಆಲ್ಮೋಸ್ಟ್ ನಿಮಗೂ. ಮೂವಿಗೆ ಹೋಗ್ಬೇಕೀಗ. ಅದಕ್ಕೆ ಎತ್ಕೊಂಡು ಹೋಗ್ತಾಯಿದ್ದೀನಿ ಐಟಮನ್ನು. ಊಟ ಮಾಡ್ಕೊಂಡು ಆಲ್ಮೋಸ್ಟ್ ಏನು ಗಾಡಿ ನೀಟಾಗಿ ತೊಳ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಇವಾಗ ಹೋಗ್ತಾಯಿದ್ದೀನಿ ಡ್ರಾಪ್ ಮಾಡೋದಕ್ಕೆ. ಏನು 5 ಕಿಲೋಮೀಟ್ರ್ ಐತೆ. ಡ್ರಾಪ್ ಮಾಡಿಬಿಟ್ಟು ತಿರ್ಗಾ ಅಲ್ಲಿಂದ ಡ್ಯೂಟಿ ಬೀಳುತ್ತೋ ಇಲ್ಲ ಗೊತ್ತಿಲ್ಲ. ಡ್ಯೂಟಿ ಬಿದ್ದರೆ ಮಾಡೋದು, ಇಲ್ಲಾಂದರೆ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್. ಸದ್ಯಕ್ಕೆ ಪ್ಲ್ಯಾನ್ ಅಂತೂ ಇಷ್ಟೇ, ಬೇರೆ ಪ್ಲ್ಯಾನ್ ಏನೂ ಇಲ್ಲ. ನೋಡೋಣ ಏನೇನು ಸೀನ್ ಆಗುತ್ತೆ ಅಂತೇಳಿ. ಸರಿನಾ, ಇವತ್ತು ಈ ವಾರದಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಏನಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೊಂದು, ಈ ಪೊಲೀಸವರು ಹಿಡಿತಾವ್ರೆ, ಪೊಲೀಸವರು ಏನಕ್ಕೆ ಹಿಡಿತಾವ್ರೆ, ಏನು ಸೀನ್ ಅಂತ ನಾನು ಡೀಟೇಲಾಗಿ ಹೇಳ್ತೀನಿ. ಸರಿನಾ, ಇದು ಡ್ರಾಪ್ ಮಾಡಿಬಿಟ್ಟು ನಾನು ವೀಡಿಯೋ ಮಾಡ್ತೀನಿ. ಯಾಕಂದರೆ ಇವಾಗ ಐಟಮ್ ಐತಲ್ಲ, ಅಲ್ಲಿ ಡ್ರಾಪ್ ಮಾಡಿದ್ಮೇಲೆ ಇನ್ನು ವೀಡಿಯೋ ಮಾಡೋಕ್ಕಾಗೋದು. ನೀಟಾಗಿ ತೊಳೆದೇ ಗುರು ಬೇಜಾರಾಗ್ತೈತೆ ಇಲ್ಲ ಈ ಐಟಮ್ ಹಾಕಿರೋದಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹಾಕಿದ್ದೀವಿ ಐಟಮಲ್ಲ, ಒರೆಸ್ಕೊಂಡೆ. ಆಮೇಲೆ ಏನೋ ನೋಡೋಣ ಮುಂದಕ್ಕೆ. ಅಲ್ಲೋಗಿ ಡ್ರಾಪ್ ಮಾಡ್ತೀನಿ. ಡ್ರಾಪ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಸರಿನಾ, ಆಮೇಲೆ ಹೇಳ್ತೀನಿ ಏನು ಸೀನು ಎತ್ತ ಏನು ಅಂತ. ಓಕೆ ಬನ್ನಿ, ಅಲ್ಲಿ ಡ್ರಾಪ್ ಮಾಡಿ ಸಿಗ್ತೀನಿ ನಾನು ನಿಮಗೆ. ಗೈಸ್, ಫೈನಲಿ ಅದು ಹೋಗ್ಬಿಟ್ಟು ಅಲ್ಲಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ಇನ್ನೇನು ಆರ್ಡ್ರೇನು ಇರಲಿಲ್ಲ, ಅದಕ್ಕೆ ಮನೆಗೆ ಬಂದ್ಬಿಟ್ಟೆ. ಅದೇ ವೀಡಿಯೋ ಇವಾಗ ಎಂಡ್ ಮಾಡೋಣ. ಎಷ್ಟು ವೀಕಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಏನಂತ ನಿಮ್ಗೆ ಡೀಟೇಲಾಗಿ ಹೇಳ್ತೀನಿ. ಮತ್ತು ಇನ್ನೊಂದು, ಈ ಪೊಲೀಸವ್ರು ಹಿಡಿತಾವ್ರೆ ಅಂತ ಹೇಳ್ತಿನಲ್ಲ, ಏನು ಸೀನ್ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲು, ಪೊಲೀಸವ್ರು ಹಿಡಿತಾ ಇರೋದೇನಕ್ಕೆ ಅಂದರೆ DL ಚೆಕ್ ಮಾಡ್ತಾರೆ, ಮತ್ತು RC ಕಾರ್ಡ್ ಚೆಕ್ ಮಾಡ್ತಾರೆ, ಮತ್ತು ಪರ್ಮಿಟ್ ಐತಾ ಏನಂತ ನೋಡ್ತಾರೆ, ಮತ್ತು ಇನ್ನೊಂದು ನೇಮ್ ಬೋರ್ಡ್ ಐತಲ್ಲ ಅದನ್ನು ಚೆಕ್ ಮಾಡ್ತಾರೆ. ಅದೆಲ್ಲ ಪರ್ಫೆಕ್ಟಾಗಿತ್ತು ಅಂದ್ರೇ ಇವಾಗ ಬಿಡ್ತಾ ಇರೋದು. ಆಟೋ ಹಿಡಿತಾವ್ರೆ ಅಂತ ಹೇಳ್ತಾವ್ರೆ, ಬಟ್ ಹಾಸನದಲ್ಲೆಲ್ಲ ಹಿಡ್ದವ್ರೆ. ಬಟ್ ನಮ್ಮ ಬೆಂಗಳೂರಲ್ಲಿ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಹೇಳೋಕ್ಕಾಗಲ್ಲ. ಮೇ ಬಿ ನಾಳೆಯಿಂದ ಹಿಡಿಬೋದು, ಇವತ್ತಿಂದ ಹಿಡಿಬೋದು, ಹೇಳೋಕ್ಕಾಗಲ್ಲ ಯಾವತ್ತಿಂದ ಹಿಡಿತಾರೆ ಅಂತ. ಬಟ್ ಒಟ್ಟಿನಲ್ಲಿ ಹಿಡಿತಾರೆ ಅಂತ ಹೇಳ್ತಾಯಿದ್ರು. ಬಟ್ ಇನ್ನೊಂದು, ಇವಾಗ ಯೆಲ್ಲೋ ಬೋರ್ಡ್ ಗಾಡಿಗಳಲ್ಲಿ, ಯೆಲ್ಲೋ ಬೋರ್ಡ್ ಅಂತ ಏನಿಲ್ಲ, ಎಲ್ಲ ಗಾಡಿಗಳಲ್ಲೂ ಇವಾಗ ಹಿಡಿತಾ ಇರೋದು ಈ ಲೈಟಿಗೆ ಹೆವಿ ಹಿಡಿತಾವ್ರೆ. ಅಂದರೆ ಎಕ್ಸ್ಟ್ರಾ ಲೈಟ್ ಏನಾದರೂ ನಾವು ಮಾಡಿಫೈ ಮಾಡಿದರೆ ಅದಕ್ಕೆ ಹಿಡ್ಕೊಂಡು 500 ರೂಪಾಯಿ ಫೈನ್ ಹಾಕ್ತಾವ್ರೆ. ಮತ್ತು ಈ ಆಟೋಗಳಲ್ಲಿ ಇಲ್ಲಾಗಿರ್ತಾರಲ್ಲ, ಈ ಮಿನುಕು ಲೈಟು ಇಲ್ಲಿ, ಮತ್ತು ಇದೇನಾದರೂ ಇದು ಫೋಕಸ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದು LED ಹಾಕಿರ್ತಾರೆ, ಇದಕ್ಕೂ ಹಿಡಿತಾವ್ರೆ ಮತ್ತು ಇದಕ್ಕೂ ಹಿಡಿತಾವ್ರೆ. ಮತ್ತು ಒಳಗಡೆ ಏನೋ ಲೈಟ್ ಹಾಕಿದ್ರೆ ಅದಕ್ಕೂ ಹಿಡಿತಾವ್ರೆ ಅಂತ ಹೇಳಿದ್ರು. ಬಟ್ ಒಳಗಡೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಮತ್ತು ಇನ್ನು ಹಿಂದೆ ಈ ಎಕ್ಸ್ಟ್ರಾ ಲೈಟ್ ಹಾಕಿರೋದಕ್ಕೆ ಏನಾದರೂ ಹಿಡಿತಾವ್ರೆ ಅಂತ ಹೇಳಿದ್ರು. ಬಟ್ ನನಗೆ ಅಷ್ಟೊಂದು ಅದ್ರ ಮೇಲೆ ಐಡಿಯಾ ಇರಲ್ಲ. ಬಟ್ ನಾನು ನೋಡೋ ಪ್ರಕಾರ ದೊಡ್ಡ ವೆಹಿಕಲ್ ಬಂದ್ಬಿಟ್ಟು ಹಿಡಿತಾವ್ರೆ. ದೊಡ್ಡ ವೆಹಿಕಲ್ ಅಂದರೆ ಈ 4 ವೀಲರು ಮತ್ತು 6 ವೀಲರು 10 ವೀಲರ್ ಆ ಥರ ಹಿಡಿದ್ಬಿಟ್ಟು ಈ ಫಾಗ್ ಲೈಟ್ ಹಾಕಿರ್ತಾರೆ. ಈ ಫಾಗ್ ಲೈಟ್ ಎಲ್ಲ ಕಿತ್ತಿ ಮತ್ತು ಅವ್ರಿಗೆ ಕೊಡ್ತಾವ್ರೆ. ಅದಕ್ಕೂ ಫೈನ್ ಹಾಕ್ತಾವ್ರೆ. ಫಸ್ಟ್ ಟೈಮ್ ಆದರೆ ವಾರ್ನಿಂಗ್ ಏನೋ ಮಾಡ್ತಾವ್ರೆ, ಇಲ್ಲಾಂದರೆ ಅದಕ್ಕೂ ಫೈನು ಹಾಕ್ತಾ ಇರ್ಬೋದು ಮೇ ಬಿ. ನೀವು ನೋಡಿರೋ ಪ್ರಕಾರ ಏನಾದರೂ ಫೈನ್ ಹಾಕಿ ಕಳಿಸಿದರೆ ಅದೊಂದು ದಯವಿಟ್ಟು ನನಗೊಂದು ಕ್ಲಿಯರ್ ಕಮೆಂಟ್ ಹಾಕಿರಿ. ಸರಿನಾ, ಇವಾಗ ಈ ಥರ ಐತೆ ಸೀನು. ಇವಾಗ ನಾನು ವಾರದಲ್ಲಿ ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಏನಂತ ನಾನು ನಿಮಗೆ ತೋರಿಸ್ತೀನಿ. ಸರಿನಾ, ಈ ಸೋಮವಾರದಿಂದ ನಾನು ಮಾಡಿರೋ, ಸೋಮವಾರದಿಂದ ಶನಿವಾರವರೆಗೂ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಏನಂತ ತೋರಿಸ್ತೀನಿ. ಭಾನುವಾರ ಬಂದು ಮಾಡಿಲ್ಲ. ಫಸ್ಟ್ ಇವಾಗ ರ್ಯಾಪಿಡೋದಲ್ಲಿ ತೋರಿಸ್ತೀನಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಏನಂತ. ರ್ಯಾಪಿಡೋ ನೋಡ್ಕೋಬೋದು.
ಕ್ಯಾಶೆಲ್ಲ ಬಂದ್ಬಿಟ್ಟು ಗ್ಯಾಸ್ಗೆ ಆಯಿತು ಅಂದ್ಕೊಳ್ಳಿ, ಅದೇ ಕೈ ಬಾಡಿಗೆ ಮಾಡಿರೋದೆಲ್ಲ ಸೇರಿ ಗ್ಯಾಸ್ಗಾಗಿರುತ್ತೆ. ಬಟ್ ಇವಾಗ ಇದು ಆನ್ಲೈನ್ ಅರ್ನಿಂಗ್ಸ್ ಎಷ್ಟು ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ, ಸರಿನಾ. ಅರ್ನಿಂಗ್ಸು ಆಲ್ ಆರ್ಡರ್ಸು ವೀಕ್ಲಿ 1 ವೀಕ್ ಅರ್ನಿಂಗ್ಸು, ಇದು ನೆಟ್ವರ್ಕ್ ಹಿಂಸೆ. ಓಕೆ, ಇಲ್ಲಿ ನೋಡ್ಬೋದು. ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 5148 ರೂಪಾಯಿ ಈ ವಾರದಲ್ಲಿ ಮಾಡಿರೋದು. ಇದು ಟೋಟಲ್ಲು ಎಷ್ಟು ಆರ್ಡ್ರ್ ಮಾಡಿದ್ದೀನಿ, 5ನೇ ತಾರೀಕಿಂದ 11ನೇ ತಾರೀಕು ಅಂದರೆ ಇವತ್ತಿಗೆ ಟೋಟಲ್ ಅರ್ನಿಂಗ್ಸು 5148 ರೂಪಾಯಿ, 17 ಆರ್ಡ್ರ್ ಮಾಡಿದ್ದೀನಿ. ಇದು ರ್ಯಾಪಿಡ್ ಅರ್ನಿಂಗ್ಸು. ನಮ್ಮ ಯಾತ್ರೆಯಲ್ಲಿ ಎಷ್ಟು ಮಾಡಿದ್ದೀನಿ ಅದು ಕ್ಯಾಲ್ಕುಲೇಟ್ರಲ್ಲಿ ಹಾಕ್ಕೊತೀನಿ ರೀ, 1 ಸೆಕೆಂಡು. 5148 ಪ್ಲಸ್ಸು ನಮ್ಮ ಯಾತ್ರೆಯಲ್ಲಿ ನೋಡೋಣ ಎಷ್ಟಂತ. ಈಗ ನಮ್ಮ ಯಾತ್ರೆ ರೈಟ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇದು ನೋಡ್ಬೋದು. ಇದರಲ್ಲಿ ಎಷ್ಟು ಮಾಡಿದ್ದೀನಿ ಅಂತ 4747 ರೂಪಾಯಿ. ಟೋಟಲ್ ಆರ್ಡ್ರ್ ಬಂದ್ಬಿಟ್ಟು 16 ಆರ್ಡ್ರು. ಕಿಲೋಮೀಟ್ರ್ ಬಂದ್ಬಿಟ್ಟು 245 ಕಿಲೋಮೀಟ್ರು. ಎಷ್ಟು 4747 ರೂಪಾಯಿ ಪ್ಲಸ್ಸು ಊಬರಲ್ಲಿ ನೋಡೋಣ. ಈಗ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಈ ವಾರದಲ್ಲಿ ಮಾಡಿರೋದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಇವತ್ತು. ಸೋಮವಾರ ಇದರಲ್ಲಿ ಮಾಡಿದ್ದೀನಿ, ಮಂಗಳವಾರ ಮಾಡಿಲ್ಲ, ಬುಧವಾರನೂ ಇದರಲ್ಲಿ ಮಾಡಿಲ್ಲ. 2633 ರೂಪಾಯಿ, 2633 ರೂಪಾಯಿ ನೋಡ್ಬೋದು. ಟೋಟಲು ವಾರದಲ್ಲಿ ನನ್ನ ಅರ್ನಿಂಗ್ಸು ಇದು 12528 ರೂಪಾಯಿ. ಇದರಲ್ಲಿ ಬಂದ್ಬಿಟ್ಟು ಕ್ಯಾಶ್ ಕಲೆಕ್ಟು ನನ್ನ ಪ್ರಕಾರ ಹೆಂಗಿಲ್ಲ ಅಂದ್ರೂ ಒಂದು 2000-3000 ಮಾಡಿರ್ತೀನಿ, ಒಂದು 3000ನೇ ಹಾಕ್ಕೊತೀನಿ. ಟೋಟಲ್ ನೋಡ್ಬೋದು 15,000 ಅರ್ನಿಂಗ್ಸ್ ಗುರು, 1 ವೀಕಲ್ಲಿ ಅರ್ನಿಂಗ್ಸು. ಬಟ್ ಇದರಲ್ಲಿ ಗ್ಯಾಸ್ ಎಲ್ಲ ಮೈನಸ್ ಮಾಡ್ತೀನಿ. ಗ್ಯಾಸ್ ಹೆಂಗಿಲ್ಲ ಅಂದ್ರೂ ಡೈಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಡೈಲಿ ಫುಲ್ ಟ್ಯಾಂಕ್ ಅಂದರೆ ಆಲ್ಮೋಸ್ಟ್ ಏನೊಂದು 250-300 ರೂಪಾಯಿ ಒಳಗಡೆ ಮಾಡಿಸಿರೋದು. ಡೈಲಿ ಎಷ್ಟು ಒಂದು 250 ಇಕ್ಕೋಣ, 250 ಇಂಟು 5 ಹಾಕ್ತೀನಿ. ಇವಾಗ 150 ಇಂಟು ಎಷ್ಟು 5 ಡೇಸು 1250 ರೂಪಾಯಿ. ಇದರಲ್ಲೇ 15,000 ಹಾಕ್ತೀನಿ, 15,000 ಹಾಕ್ತೀನಿ, ಸರಿನಾ. 13,000. ಇದರಲ್ಲಿ ಮೈನಸ್ಸು ತಿರ್ಗಾ ಊಟ ಎಲ್ಲ ಒಂದು 1,000 ರೂಪಾಯಿ ಊಟ ಇಟ್ಕೊಳ್ಳಿ. ಎಲ್ಲ ಒಂದು ಖರ್ಚು ಅದು ಇದು ಎಲ್ಲ ಸೇರಿ ಒಂದು 1,500 ಹಾಕ್ತೀನಿ. ಟೋಟಲ್ ಅರ್ನಿಂಗ್ಸ್ 15,000, ಸರಿನಾ. ಮೈನಸ್ ಇದರಲ್ಲಿ 1,500 ಗ್ಯಾಸ್ ಇಟ್ಕೊಳ್ಳಿ. ಮೈನಸ್ ಇದರಲ್ಲಿ ಊಟ ಖರ್ಚು, ಆ ಖರ್ಚು ಈ ಖರ್ಚೆಲ್ಲ ಒಂದು 1,500 ಇಟ್ಕೊಳ್ಳಿ. ಟೋಟಲ್ ಅರ್ನಿಂಗ್ಸು 12,000 ಮಾಡಿದ್ದೀನಿ ಗುರು ಒಂದು ವಾರದಲ್ಲಿ. ಎಲ್ಲ ಇದೆಲ್ಲ ಹೋಗಿ ಒಂದು 12,000. ಬಟ್ ಇದರಲ್ಲಿ ನಾನು ಅಷ್ಟೊಂದು ಖರ್ಚು ಮಾಡಿಲ್ಲ. ನಮ್ಮ ಪ್ರಕಾರ ಏನೊಂದು 13,000-14,000 ದುಡ್ದಿರ್ತೀನಿ. ಯಾಕಂದರೆ ಖರ್ಚಂದರೆ ಏನು ಗ್ಯಾಸ್ಗೆ ಅಷ್ಟೇ, ಊಟ ಅಷ್ಟೊಂದು ನಾನೇನು ಇದು ಮಾಡಿಲ್ಲ. ಯಾಕಂದರೆ ಬೆಳಗ್ಗೆ ಊಟ ಮನೆಯಲ್ಲೇ ಮಾಡ್ತೀನಿ. ಮಧ್ಯಾಹ್ನ ಖರ್ಚು ಅಷ್ಟೇ, ಜಾಸ್ತಿ ಇನ್ನೇನಿಲ್ಲ. ನಮ್ಮ ಪ್ರಕಾರ ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು ಏನೋ ಒಂದು 13,000 ಅರ್ನಿಂಗ್ಸ್ ಗುರು ಒಂದು ವಾರದಲ್ಲಿ ನಾನು ಮಾಡಿರೋದು 13,000. ಒಂದು ವಾರದಲ್ಲಿ 13,000 ಜಾಸ್ತಿ ಐತೆ ಕಮ್ಮಿ ಐತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಮತ್ತು ಇವಾಗ ನನ್ನ ಆಟೋದಲ್ಲಿ ಬಂದ್ಬಿಟ್ಟು ಈ ಸಬ್ಬೂಪರು ಸಿಸ್ಟಮ್ ಎಲ್ಲ ಬಿಚ್ಚಬೇಕಾ ಏನು ಅಂತ ನನಗೊಂದು ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಕೆಳಗೆ ಕಮೆಂಟ್ ಹಾಕಿರಿ, ಸಬ್ಬೂಪರೆಲ್ಲ ಬಿಚ್ಚಬೇಕಾ ಏನಂತ. ಯಾಕಂದರೆ ಈ ಪೊಲೀಸ್ ಅವ್ರದ್ದು ಹಿಂಸೆ ಅಲ್ಲ, ಅದರಿಂದ ಎಲ್ಲಾದರೂ ಲಾಕ್ ಆದರೆ ಸುಮ್ಮನೆ ಹಿಂಸೆ ಗುರು. ಇವಾಗ ಸೋಮವಾರದಿಂದ ಏನು ಮಾಡೋದು ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ. ಲಾಂಗ್ ಹೋಗೋದಾ ಬೇಡವಾ ಏನು ಅಂತ. ಯಾಕಂದರೆ ಪೊಲೀಸ್ ಅವ್ರು ಹಿಡಿತಾರಲ್ಲ, ಹಿಡ್ಕೊಂಡ್ರೆ ಸುಮ್ಮನೆ ಫೈನ್ ಹಾಕ್ತಾರೆ. 500 ರೂಪಾಯಿ 600 ರೂಪಾಯಿ. 500 ರೂಪಾಯಿ ಆಗಿದ್ರೆ ಪರವಾಗಿಲ್ಲ, 5,000 ಕಟ್ಟು 10,000 ಕಟ್ಟು ಅಂದರೆ ಎಲ್ಲಿಂದ ನಾವು ತರೋದು ಹೇಳಿ. ಇವಾಗ ದುಡ್ದಿರೋ ಕಾಸಲ್ಲಿ ನನ್ನ ಹತ್ರ 1 ರೂಪಾಯಿ ಇಲ್ಲ. ಬಂದಿದ್ದು EMI ಕಟ್ಟಿದೆ. ಇನ್ನೂ ಒಂದು ಈ ಆಟೋದು EMI ಕಟ್ಟಬೇಕು. ಇವತ್ತೇ ಡೇಟ್ ಇರೋದು. ಇವತ್ತು ಒಂದೆಷ್ಟು 12,500 EMI ಕಟ್ಟಬೇಕು. ಈ ಥರ ಐತೆ ಸಿಚುವೇಶನು. ಬಟ್ ಪ್ರತಿ ವಾರನೂ ಈ ಥರ ಅರ್ನಿಂಗ್ ಆಗುತ್ತೆ ಅಂದರೆ ಆಗಲ್ಲ ಗುರು. ಒಂದೊಂದು ದಿನ ಅರ್ನಿಂಗ್ ಆಗುತ್ತೆ, ಒಂದೊಂದು ದಿನ ಅರ್ನಿಂಗ್ ಆಗದಿರುತ್ತೆ. ನಾನು ವೀಡಿಯೋದಲ್ಲಿ ನೋಡಿಸಿದ್ದೀನಿ ನಿಮಗೆ, ಎಷ್ಟು 1,000 ಮಾಡಿದ್ರು ತೋರಿಸಿದ್ದೀನಿ, 2,000 ಮಾಡಿದ್ರು ತೋರಿಸಿದ್ದೀನಿ. ಅದೇ ಒಂದೊಂದು ದಿನ ಅರ್ನಿಂಗ್ಸ್ ಆಗುತ್ತೆ, ಒಂದೊಂದು ದಿನ ಅರ್ನಿಂಗ್ಸ್ ಆಗಲ್ಲ. ಬಟ್ ನೀವು ಡೈಲಿ ಅರ್ನಿಂಗ್ಸ್ ಇದೇ ಥರ ಆಗುತ್ತೆ ಅಂತ ತಿಳ್ಕೊಳ್ಬೇಡಿ. ಒಂದೊಂದು ದಿನ ಆಗುತ್ತೆ, ಒಂದೊಂದು ದಿನ ಆಗಲ್ಲ. ಅದು ಯಾರು ಏನೂ ಮಾಡೋಕ್ಕಾಗಲ್ಲ, ಸರಿನಾ. ಬಿಸ್ನೆಸ್ ಅಂದಮೇಲೆ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಹೊಸ ಆಟ ಹಾಕ್ತೀನಿ ಅಂದರೆ ದಯವಿಟ್ಟು ಒಂದು ವಾರ ನೀವು ಒಂದು ತಿಂಗಳು ಕೆಲಸ ಮಾಡಿ, ಬಾಡಿಗೆ ಆಟ ಇಸ್ಕೊಂಡು, ಅವಾಗ ನಿಮ್ಗೆ ಗೊತ್ತಾಗ್ತಾರೆ ಇದ್ರ ಬಗ್ಗೆ ಏನು ಹೆಂಗೆ ಏನಂತ. ಮತ್ತು ಇನ್ನೊಂದು ಬ್ಯಾಡ್ಜ್ ಕೇಳ್ತಾಯಿದ್ರು, ಬ್ಯಾಡ್ಜ್ ಎಲ್ಲಿ ಮಾಡ್ತಾರೆ ಏನಂತ. ಬ್ಯಾಡ್ಜ್ ಬಗ್ಗೆ ನಂಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಬ್ರಿಗೆ ಐತೆ, ಅವ್ರನ್ನ ನಾನು ತಿಳ್ಕೊಂಡು ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಬ್ಯಾಡ್ಜ್ ಹೆಂಗೆ ಏನು ಅಂತ, ಸರಿನಾ. ಈ 1 ವೀಕ್ ಚಾಲೆಂಜು ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿರಿ. ತಿರ್ಗಾ ನೆಕ್ಸ್ಟ್ ವಾರನೂ ಮಾಡೋಣ, ಇಲ್ಲಾಂದ್ರೆ 10 ದಿನ ಚಾಲೆಂಜ್ ಮಾಡೋಣ, ಎಷ್ಟು ದಿನ ಚಾಲೆಂಜ್ ಮಾಡೋಣ ಏನಂತ ಒಂದು ಕಮೆಂಟ್ ಹಾಕಿರಿ. ಇಲ್ಲ ನೀವು ಡೈಲಿ ವೀಡಿಯೋ ಮಾಡಿ ಅಂದರೆ ಡೈಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಒಂದು ವಾರದಲ್ಲಿ ಒಂದು 3 ವೀಡಿಯೋ ಮಾಡ್ತೀನಿ. ಯಾವಾಗಂದರೆ ಬುಧವಾರ ಒಂದು,
ಶುಕ್ರವಾರ ಒಂದು ಮತ್ತು ಭಾನುವಾರ ಒಂದು ಆ ಥರ ವೀಡಿಯೋ 3 ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅಂದರೆ ಡೈಲಿ ವೀಡಿಯೋ ಅಂದರೆ ಆಗಲ್ಲ ಗುರು, ಯಾಕಂದರೆ ನಾವು ಕೆಲಸ ಮಾಡಿಕೊಂಡು ಇದು ವೀಡಿಯೋ ಮಾಡಿಕೊಂಡು ವೀಡಿಯೋ ಎಡಿಟ್ ಮಾಡಾಕಬೇಕಂದ್ರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ನನಗೆ ಈ ವಾರ ಚಾಲೆಂಜಲ್ಲಿ 1 ವೀಕ್ ಚಾಲೆಂಜಲ್ಲೇ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ. ಯಾಕಂದರೆ 1 ವೀಕ್ ಚಾಲೆಂಜ್ ತಗೊಂಡಿದ್ದು ವೀಡಿಯೋ ಮಾಡ್ಬೇಕಂತೇಳಿ, ಅದರಲ್ಲೂ ಒಂದು ದಿನ ಮಿಸ್ ಆಯಿತು. ಬಟ್ ಅದು ನೆಟ್ವರ್ಕಿಂದ ಒಂದು ದಿನ ಮಿಸ್ ಆಯಿತು. ಬಟ್ ಎಲ್ಲ ಕಂಟಿನ್ಯೂ ವೀಡಿಯೋ ಮಾಡಿದ್ದೀನಿ. ಸರಿನಾ, ಇದು 1 ವೀಕ್ ಚಾಲೆಂಜಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. 1 ವೀಕ್ ಚಾಲೆಂಜಲ್ಲಿ ಇಷ್ಟೊಂದು ಅರ್ನಿಂಗ್ಸ್ ಆಯಿತು. ಇದ್ರ ಬಗ್ಗೆ ನೀವೇನಂತರ ಒಂದು ಕಮೆಂಟ್ ಹಾಕಿರಿ. ಇನ್ನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಅದೇ ಇವಾಗ ಡೈಲಿ ವೀಡಿಯೋ ಮಾಡೋಕ್ಕಾಗಲ್ಲ, 1 ವೀಕಲ್ಲಿ 3 ವೀಡಿಯೋ ಮಾಡ್ತೀನಿ. ಓಕೆನಾ, 3 ವೀಡಿಯೋ ಮಾಡಿ ಹಾಕಿ ಪರವಾಗಿಲ್ಲ ನೋಡ್ತೀವಿ ಅಂದರೆ ಹಾಕ್ತೀನಿ. ಇಲ್ಲ ಡೈಲಿ ವೀಡಿಯೋ ಮಾಡಬೇಕಾದ್ರೂ ಕಮೆಂಟ್ ಹಾಕಿರೋ ಆದಷ್ಟು ಟ್ರೈ ಮಾಡ್ತೀನಿ. ಡೈಲಿ ಆಗಲ್ಲ, 1 ಡೇ ಬಿಟ್ಟು 1 ಡೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿನಾ, ಇನ್ನೇನಾದರೂ ಇದರಲ್ಲಿ ನಮ್ಮ ಪಾಯಿಂಟ್ಸ್ ಬಿಟ್ಟಿದ್ರೆ ದಯವಿಟ್ಟು ಕೇಳಿ ಕಮೆಂಟ್ ಹಾಕಿರಿ. ಕಮೆಂಟ್ ನಿಮ್ಗಂತಾನೆ ಓಪನ್ ಐತೆ, ಕಮೆಂಟ್ ಹಾಕಿರಿ ಹೆಂಗೆ ಏನಂತ. ಸರಿನಾ, ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತು ಇನ್ನೊಂದು ಕೇಳ್ತಾ ಇದ್ರು, ಮೀಟ್ರದ್ದು ಇದು ಚೇಂಜ್ ಮಾಡ್ಬೇಕಂತ ಹೇಳಿದ್ರಲ್ಲ, ಅದೇ 36ಗೆ ಅದು ಬಂದ್ಬಿಟ್ಟು ನಾನು ವಿಚಾರಿಸ್ತೀನಿ ಗುರು. ನಾನು ಒಂದು ಲಾಸ್ಟ್ ಟೈಮ್ ಒಂದು ಹತ್ರ ಕೊಟ್ಟಿದ್ದೆ, ಅಲ್ಲಿ ಬಂದ್ಬಿಟ್ಟು ಏನು ಕೊಟ್ಟರೆ 1-2 ದಿನ ಏನೋ ತೊಗೊತಾರೆ, ಅದಕ್ಕೆ ನಂಗೆ ಕೊಡಲಿಲ್ಲ. ಆ ಕಡೆ ಹೋದಾಗ ಇಲ್ಲ ನಮ್ಮ ಏರಿಯಾದಲ್ಲೇ ನೋಡ್ತಾ ಇದ್ದೀನಿ, ಲೋಕಲ್ ಎಲ್ಲಾದರೂ ಐತಾ ಅಂತೇಳಿ. ನಮ್ಮ ಏರಿಯಾದಲ್ಲೇ ಇತ್ತು ಅಂದರೆ ನಾನು ಹೇಳ್ತೀನಿ, ಇಲ್ಲಾಂದರೆ ನಾನು ಕೊಡಬೇಕಾದ್ರೆ ನಿಮ್ಗೆ ಅದು ಹೇಳ್ತೀನಿ, ಹೆಂಗೆ ಕೊಡಬೇಕು, ಎಷ್ಟಾಗುತ್ತೆ ಖರ್ಚು ಏನಂತ. ಮತ್ತು ಈ ವಿಡಿಯೋ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಒಂದು ಫಾಲೋ ಹಾಕ್ಕೊಳ್ಳಿ. ಕೆಳಗೆ ವಾಟ್ಸಪ್ ಗ್ರೂಪ್ ಕೊಟ್ಟಿರ್ತೀನಿ, ವಾಟ್ಸಪ್ ಗ್ರೂಪಲ್ಲೂ ಒಂದು ಮೆಸೇಜ್ ಹಾಕಿ. ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ, ಏನು ಸೀನು ಎತ್ತ ಏನು ಅಂತ. ಸರಿನಾ, ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.